ಹಾಯ್ ಎಲ್ರಿಗೂ ನಮಸ್ಕಾರ. ನಿಮ್ಗೋಸ್ಕರ ಇವತ್ತು ಒಂದು ಹೊಸ ಜಾಬ್ ಅಪ್ಡೇಟ್ ಅನ್ನ ತಂದಿದ್ದೀನಿ. ಅದು ಯಾವ ಜಾಬ್ ಅಂದ್ರೆ ಇವತ್ತು ಬಂದ್ಬಿಟ್ಟು ಕರ್ನಾಟಕ ವಸತಿ ಶಾಲೆ ಶಿಕ್ಷಣ ಕಡೆಯಿಂದ ಒಂದು ಜಾಬ್ ಅಪ್ಡೇಟ್ ಅನ್ನ ಬಿಟ್ಟಿದ್ದಾರೆ. ಇದು ಬಂದ್ಬಿಟ್ಟು ಶಿಕ್ಷಕರ ಹುದ್ದೆಗೆ ನೇಮಕಾತಿಯಾಗಿರುತ್ತೆ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ಅಪ್ಲಿಕೇಶನ್ ಯಾವಾಗ ಹಾಕಬೇಕು, ಅಪ್ಲಿಕೇಶನ್ ಯಾವಾಗಿಂದ ಸ್ಟಾರ್ಟ್ ಆಗಿದೆ, ಮತ್ತೆ ಅಪ್ಲಿಕೇಶನ್ ಹಾಕೋ ಲಾಸ್ಟ್ ಡೇಟ್ ಯಾವುದು, ಮತ್ತೆ ಇಲ್ಲಿ ಬಂದ್ಬಿಟ್ಟು 1087 ಪೋಸ್ಟ್ ಗಳಿಗೆ ನಿಮ್ಗೆ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಇಲ್ಲಿ ಯಾವ ತರ ನೀವು ಅಪ್ಲೈ ಮಾಡ್ಬೇಕಂದ್ರೆ ಏನೇನ್ ಡಾಕ್ಯುಮೆಂಟ್ಸ್ ಬೇಕು, ಮತ್ತೆ ನೀವು ಇಲ್ಲಿ ಅಪ್ಲಿಕೇಶನ್ ಫೀಸ್ ಎಷ್ಟಾಗಿರುತ್ತೆ, ಮತ್ತೆ ನಿಮ್ದು ಏಜ್ ಲಿಮಿಟ್ ಎಷ್ಟಾಗಿರ್ಬೇಕು, ಮತ್ತೆ ಅಪ್ಲೈ ಮಾಡ್ಬೇಕಂದ್ರೆ ಎಕ್ಸಾಮ್ ಇರುತ್ತಾ ಇಲ್ವಾ, ಎಲ್ಲಾ ತರ ಡೀಟೇಲ್ಸ್ ವಿಡಿಯೋದಲ್ಲಿ ಹೇಳ್ಕೊಡ್ತೀನಿ. ನೀವೇನಾದ್ರೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿರಿ, ಈ ವಿಡಿಯೋನ ಲೈಕ್ ಮಾಡಿ, ಅಷ್ಟು ಜನರಿಗೆ ಶೇರ್ ಮಾಡಿ. ಯಾಕಂದ್ರೆ ಎಲ್ಲಾ ತರ ಗೌರ್ಮೆಂಟ್ ಜಾಬ್, ಗೌರ್ಮೆಂಟ್ ಅಪ್ಡೇಟ್, ಗೌರ್ಮೆಂಟ್ ಸ್ಕೀಮ್ ಎಲ್ಲಾ ತರ ಡೀಟೇಲ್ಸ್ ಈ ನಮ್ ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ. ಅದಕ್ಕೋಸ್ಕರ ನಿಮ್ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡ್ಕೊಳ್ಳಿ. ಯಾವುದೇ ತರ ಅಪ್ಡೇಟ್ ಇದ್ರೂ ನಿಮ್ಗೆ ಬೇಗ ಸಿಗುತ್ತೆ. ಏನಪ್ಪಾ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಕೆಇ ವೆಬ್ಸೈಟ್ ಹೋಗ್ಬೇಕು. ಗೂಗಲ್ ಕ್ರೋಮ್ ಅಲ್ಲೇ ಹೋಗಿ ಕೆಇ ಅಂತ ಸರ್ಚ್ ಮಾಡಿದ ತಕ್ಷಣ ಇಲ್ಲಿ ನೀವು ನೋಡ್ತಾ ಇರ್ಬೋದು. ಇಲ್ಲಿ ಹೋಗಿ ಗೂಗಲ್ ಕ್ರೋಮ್ ಅಲ್ಲಿ ಹೋಗಿ ಕೆಇ ಅಂತ ಸರ್ಚ್ ಮಾಡಿ. ಕೆಇ ಅಂತ ಸರ್ಚ್ ಮಾಡಿದ ತಕ್ಷಣ ಫಸ್ಟ್ ಪೇಜ್ ಏನಿರುತ್ತೆ, ಫಸ್ಟ್ ಒಂದು ಆಪ್ಷನ್ ಇರುತ್ತಲ್ಲ, ಅದನ್ನೇ ನೀವು ಕ್ಲಿಕ್ ಮಾಡಬೇಕು. ಇಲ್ಲಿ ಇತ್ತೀಚಿನ ಪ್ರಕಟಣೆ ಇದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ಇಲ್ಲಿ ನೋಡ್ತಾ ಇರ್ಬೋದು ನೀವು, ಈ ತರ ಒಂದು ಪೇಜ್ ಓಪನ್ ಆಗಿದೆ. ಇಲ್ಲಿ ನೋಡ್ತಾ ಇರೋದು ಮುಖಪುಟ ಪ್ರವೇಶ ಮತ್ತೆ ಹಿಂದಿನ ವರ್ಷದ ವೀರಗಳ ಇದರಲ್ಲಿ ಇಲ್ಲಿ ನೇಮಕಾತಿ ಅಂತ ಇದೆಯಲ್ಲ, ನೇಮಕಾತಿ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿ 2026 ಅಂತ ಇದೆ. ಇದ್ರ ಮೇಲೆ ಕ್ಲಿಕ್ ಮಾಡಿದ ತಕ್ಷಣ ಇಲ್ಲಿ ನೋಡ್ತಾ ಇರ್ಬೋದು ನೀವು ಸಮಾಜ ಕಲ್ಯಾಣ ಇಲಾಖೆ ವಸತಿ ಶಾಲೆಗಳ ಶಿಕ್ಷಕರ ನೇಮಕಾತಿ ಅಂತ ಇದೆ. KKR ಮತ್ತೆ ಕಲ್ಯಾಣ ಕರ್ನಾಟಕ ಮತ್ತೆ ನಾನ್ ಕಲ್ಯಾಣ ಕರ್ನಾಟಕ ಇದ್ದವರಿಗೆ ಇದು ಅಪ್ಲಿಕೇಶನ್ ಇರುತ್ತೆ. ಕಲ್ಯಾಣ ಕರ್ನಾಟಕ ಇದ್ದವ್ರದ್ದು ಮೇಲ್ ಇರುತ್ತೆ, ಅದೇ ನಾನ್ ಕಲ್ಯಾಣ ಕರ್ನಾಟಕ ಇದ್ದವ್ರದ್ದು ಇದು ಇರುತ್ತೆ. ಯಾರೆಲ್ಲ ಹೈದರಾಬಾದ್ ಕರ್ನಾಟಕ ಇದ್ರೆ ನೆಕ್ಸ್ಟ್ ಈ ಸೆಕೆಂಡ್ ಆಪ್ಷನ್ ನ ಕ್ಲಿಕ್ ಮಾಡ್ಕೋಬೇಕು. ಇಲ್ಲಿ ಕೆಳಗಡೆ ಇರೋದು ಆಪ್ಷನ್ ಇದೆಯಲ್ಲ, ಇದನ್ನ ಕ್ಲಿಕ್ ಮಾಡ್ಬೇಕು. ಮತ್ತೆ ಹೈದರಾಬಾದ್ ಕರ್ನಾಟಕ, ಇದು ಕಲ್ಯಾಣ ಕರ್ನಾಟಕ ಇದೆ, ಇದನ್ನ ಕ್ಲಿಕ್ ಮಾಡ್ಕೋಬೇಕು. ನಿಮ್ದು ಮತ್ತೆ ನಾನ್ ಕಲ್ಯಾಣ ಕರ್ನಾಟಕ ಇದ್ರೆ ಇಲ್ಲಿ ಫಸ್ಟ್ ಆಪ್ಷನ್ ಇದೆಯಲ್ಲ, ಇದಕ್ಕೆ ಕ್ಲಿಕ್ ಮಾಡ್ಬೇಕು. ಇಲ್ಲಿ ಇದೆಲ್ಲ ಇದನ್ನ ಕ್ಲಿಕ್ ಮಾಡಿದ್ರೆ ಇಲ್ಲಿ ಈ ತರ ಒಂದು ಪೇಜ್ ಓಪನ್ ಆಗುತ್ತೆ. ಇಲ್ಲಿ ಆನ್ಲೈನ್ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಕೊಟ್ಟಿದ್ದಾರೆ. ಆಲ್ರೆಡಿ 24ಗೆ ಆನ್ಲೈನ್ ಅರ್ಜಿ ಸ್ಟಾರ್ಟ್ ಆಗಿದೆ, 24ಗೆ ಸ್ಟಾರ್ಟ್ ಆಗಿದೆ. ಅದಕ್ಕೋಸ್ಕರನೇ ಇಲ್ಲಿ RPC ಇಲ್ಲಿ ಕೆಳಗಡೆ ಇಲ್ಲಿ ಅಧಿಸೂಚನೆ ಅಂದ್ರೆ ನೋಟಿಫಿಕೇಶನ್ ನೋಡೋಣ ಏನಿದೆ ಡೀಟೇಲ್ಸ್ ಅಂತ. ಇಲ್ಲಿ ನೋಡ್ತಾ ಇರ್ಬೋದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಬೆಂಗಳೂರು ಅಂತ ಇದೆ. ಇಲ್ಲಿ ವಸತಿ ಶಾಲಾ ಶಿಕ್ಷಕರ ನೇಮಕಾತಿ ಅಂತ ಇದೆ. ಒಟ್ಟು ಹುದ್ದೆಗಳ ಸಂಖ್ಯೆ 100 ಹುದ್ದೆಗಳು. ಇಲ್ಲಿ ಅಂದ್ರೆ ಬರೀ ನಾನ್ ಕಲ್ಯಾಣ ಕರ್ನಾಟಕ ಅಂದ್ರೆ ಹೈದರಾಬಾದ್ ಕರ್ನಾಟಕ ಯಾರು ಇಲ್ಲದೆ ಇದ್ದಾರಲ್ಲ ಅವರಿಗೆ 100 ಹುದ್ದೆಗಳ ಅಪ್ಲಿಕೇಶನ್ ಬಿಟ್ಟಿದ್ದಾರೆ. ಇಲ್ಲಿ ನಿಮ್ದು ಹುದ್ದೆ, ಶೈಕ್ಷಣಿಕ ವಿದ್ಯಾ ಅರ್ಹತೆ ಏನೇನ್ ಬೇಕು ಅಂತ ಇಲ್ಲಿ ಎಲ್ಲ ಡೀಟೇಲ್ಸ್ ಕೊಟ್ಟಿದ್ದಾರೆ. ನಿಮ್ಗೆ ಮತ್ತೆ ನಿಮ್ಗೆ ವೇತನ ಶ್ರೇಣಿ, ನಿಮ್ಗೆ ಎಷ್ಟು ಸ್ಯಾಲರಿ ಸಿಗುತ್ತೆ ಅಂದ್ರೆ ನಿಮ್ಗೆ ಎಷ್ಟು ಸಂಬಳ ಸಿಗುತ್ತೆ ಅದ್ರ ಬಗ್ಗೆ ಕೊಟ್ಟಿದ್ದಾರೆ. 41,300 ಸ್ಟಾರ್ಟಿಂಗ್ ಸ್ಯಾಲರಿ ಇರುತ್ತೆ. ಮತ್ತೆ ಬರ್ತಾ 81,000 81,800 ವರೆಗೂ ನಿಮ್ಗೆ ಇಲ್ಲಿ ಸಂಬಳ ಸಿಗತ್ತೆ. ಮತ್ತೆ ನಿಮ್ಗೆ ಎಲಿಜಿಬಿಲಿಟಿ ಏನೇನಾಗಿರ್ಬೇಕು ಅಂತ ಇಲ್ಲಿ ಕೊಟ್ಟಿದ್ದಾರೆ. ನೀವು ಓದ್ಕೋಬೇಕು. ಇಲ್ಲಿ ಎಲ್ಲಾ ಡೀಟೇಲ್ಸ್ ಎಲ್ಲ ಕೊಟ್ಟಿರ್ತಾರೆ, ಎಲ್ಲ ನೋಡ್ಕೊಳ್ಳಿ. ಇಲ್ಲಿ ಬಂದ್ಬಿಟ್ಟು ನಿಮ್ಗೆ ನೇರ ನೇಮಕಾತಿ ಅಭ್ಯರ್ಥಿಗಳಿಗೆ ಗರಿಷ್ಠ ವಯೋಮಿತಿ ಎಷ್ಟಿರತ್ತೆಪ್ಪ ಅಂದ್ರೆ ಇಲ್ಲಿ ನೋಡ್ತಾ ಇರ್ಬೋದು. ಇಲ್ಲಿ ಜನರಲ್ ಕ್ಯಾಟಗರಿ ಅವರಿಗೆ 40 ವರ್ಷ ಒಳಗಡೆ ಇರಬೇಕು. ಮತ್ತೆ ಪ್ರವರ್ಗ 2A 2B 3A 3B ಅಭ್ಯರ್ಥಿಗಳಿಗೆ 43 ವರ್ಷ ಒಳಗಡೆ ಇರಬೇಕು. ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗ 1 ಅಭ್ಯರ್ಥಿಗಳಿಗೆ 45 ವರ್ಷ ಒಳಗಡೆ ಇರಬೇಕು. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಕೆಳಗಡೆ ಸ್ಕ್ರಾಲ್ ಮಾಡಾದ್ಮೇಲೆ ಇನ್ನೀಗ ತುಂಬಾ ಡೀಟೇಲ್ಸ್ ಕೊಟ್ಟಿದ್ದಾರೆ, ಎಲ್ಲ ನೀವು ಡೀಟೇಲ್ ಆಗಿ ಓದ್ಕೊಳ್ಳಿ. ಅರ್ಜಿ ಸಲ್ಲಿಕೆ ವಿಧಾನ ಕೊಟ್ಟಿದ್ದಾರೆ. ಇಲ್ಲಿ ನೋಡ್ತಾ ಇರ್ಬೋದು ನೀವು KE ವೆಬ್ಸೈಟ್ ಹೋಗಿ ಅರ್ಜಿಯನ್ನ ಹಾಕಬಹುದು. ಇಲ್ಲಿ ಆನ್ಲೈನ್ ಅರ್ಜಿ ಯಾವಾಗಿಂದ ಸ್ಟಾರ್ಟ್ ಆಗಿದೆ ಅಂದ್ರೆ 21/8/2026 ಸ್ಟಾರ್ಟ್ ಆಗಿದೆ. ಮತ್ತೆ ಲಾಸ್ಟ್ ಡೇಟ್ ಯಾವ್ದು ಆಗತ್ತಂದ್ರೆ 18/9/2026 ಅಂದ್ರೆ ಸೆಪ್ಟೆಂಬರ್ 18ನೇ ತಾರೀಕು ನಿಮ್ಗೆ ಲಾಸ್ಟ್ ಡೇಟ್ ಇರುತ್ತೆ ಅಪ್ಲಿಕೇಶನ್ ಹಾಕಕ್ಕೆ. ಇಲ್ಲಿ ಅಪ್ಲಿಕೇಶನ್ ಫೀಸ್ ಏನ್ ಪೇ ಮಾಡೋದಿರುತ್ತಲ್ಲ ಅದು 19/9/2026 ಇರುತ್ತೆ. ನಿಮ್ಗೆ ಅಪ್ಲಿಕೇಶನ್ ಫೀಸ್ ಪೇ ಮಾಡ್ಬೇಕಾಗಿರುತ್ತೆ ಈ ಜಾಬ್ಗೆ ಅಪ್ಲೈ ಮಾಡ್ಬೇಕಾದ್ರೆ. ಅದಕ್ಕೋಸ್ಕರ ಇಲ್ಲಿ 19ನೇ ಡೇಟ್ ಲಾಸ್ಟ್ ಡೇಟ್ ಇರುತ್ತೆ ಅಪ್ಲಿಕೇಶನ್ ಫೀಸ್ ಅಪ್ಲೈ ಮಾಡೋಕೆ. ಅಪ್ಲಿಕೇಶನ್ ಫೀಸ್ ಎಷ್ಟಿದೆ ಅದನ್ನ ನೋಡ್ಕೊಳ್ಳೋಣ ಬನ್ನಿ. ಇಲ್ಲಿ ನೋಡ್ತಾ ಇರ್ಬೋದು ವೇತನ ಶ್ರೇಣಿ ಕಾಯಂ, ಪೂರ್ವ ಅವಧಿ ಮತ್ತು ವೇತನ ಶ್ರೇಣಿ ಅಂತ ಇದೆ. ಇಲ್ಲಿ ಕೂಡ 41,000ದಿಂದ ಆಗ್ಲೇ ಹೇಳಿದ್ನಲ್ಲ ನಾನು, 41,300 ಸ್ಟಾರ್ಟ್ ಆಗುತ್ತೆ 81 ವರೆಗೂ ನಿಮ್ಗೆ ಸಿಗತ್ತೆ. ಕೊನೆತನ ಜಾಸ್ತಿ ಹಾಕೊಂತ ಹೋಗುತ್ತೆ. ಯಾವ ತರ ಆಗತ್ತೆ, ಯಾವ ತರ ಇನ್ಕ್ರೀಸ್ ಮಾಡ್ತಾರೆ ನಿಮ್ ಸ್ಯಾಲರಿನ ಇಲ್ಲಿ ಕೊಟ್ಟಿದ್ದಾರೆ, ಇದನ್ನ ನೋಡ್ಕೋಬಹುದು. ಇಲ್ಲಿ ನೋಡಬಹುದು ನೀವು ಪಿಂಚಣಿ ಸೌಲಭ್ಯ ಕೂಡ ಇಲ್ಲಿ ಇರುತ್ತೆ ಈ ಜಾಬ್ ಅಲ್ಲಿ ನಿಮಗೆ. ಇಲ್ಲಿ ರಾಷ್ಟ್ರೀಯ ಪಿಂಚಣಿ ಯೋಜನೆ NPS ಸೌಲಭ್ಯ ಇರುತ್ತೆ ಅಂತ ಇದೆ ನೋಡಿ. ಇಲ್ಲಿ ನಿಮ್ದು ಆನ್ಲೈನ್ ಅಪ್ಲಿಕೇಶನ್ ಆಗ್ಬೇಕಾದ್ರೆ ಎಷ್ಟು ನೀವು ಪೇ ಮಾಡ್ಬೇಕಾಗಿರುತ್ತೆ ಅಪ್ಲಿಕೇಶನ್ ಫೀಸ್ ಅಂತ ಇದೆ. ಸಾಮಾನ್ಯ ಅರ್ಹತೆ ಮತ್ತೆ ಇತರೆ ಪ್ರವರ್ಗಗಳು 2A 2B 3A 3B ಅಂದ್ರೆ ಜನರಲ್ ಕ್ಯಾಟಗರಿ ಸೇರಿ 2A 2B 3A 3B ಬರೋರಿಗೆ 500 ಅರ್ಜಿ ಶುಲ್ಕ ಆಗಿರುತ್ತೆ. ಪ್ಲಸ್ ಪ್ರಕ್ರಿಯೆ ಶುಲ್ಕ ಅಂತ ಇರತ್ತೆ 250 ಪ್ರಕ್ರಿಯೆ ಶುಲ್ಕ ಇರುತ್ತೆ. ಇಷ್ಟು ಎರಡು ಸೇರಿ 750 ಆಗತ್ತೆ ನಿಮ್ಗೆ. ಟೋಟಲಿ ಅಮೌಂಟ್ ನಿಮ್ಗೆ 750 ನಿಮ್ಗೆ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಮತ್ತೆ ಇಲ್ಲಿ ನೋಡ್ತಾ ಇರ್ಬೋದು ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳು ಎಲ್ಲರೂ ಪರಿಶಿಷ್ಟ ಜಾತಿ ಪರಿಶಿಷ್ಟ ಪಂಗಡ ಪ್ರವರ್ಗವನ್ನು ಮಾಜಿ ಸೈನಿಕ ತೃತೀಯ ಲಿಂಗದ ಅಭ್ಯರ್ಥಿಗಳೆಲ್ಲ ಸೇರಿ ಇಲ್ಲಿ 500 ನಿಮ್ಗೆ ಅಪ್ಲಿಕೇಶನ್ ಫೀಸ್ ಆಗತ್ತೆ. ಎಷ್ಟು ಇಲ್ಲಿ ನಿಮ್ಗೆ ಅರ್ಜಿ ಶುಲ್ಕ ಅಂದ್ರೆ ನಿಮ್ಮ ಅಪ್ಲಿಕೇಶನ್ ಫೀಸು 250 ಆಗತ್ತೆ. ಪ್ರಕ್ರಿಯೆ ಶುಲ್ಕ ಅಂತ ಈ ಪ್ರೊಸೆಸ್ ಏನ್ ಮಾಡ್ತಿರ್ತಾರಲ್ಲ ಅವರಿಗೆ 250, ಎರಡು ಸೇರಿ 500 ನಿಮ್ಗೆ ಅಪ್ಲಿಕೇಶನ್ ಫೀಸ್ ಆಗಿರುತ್ತೆ. ಇಲ್ಲಿ ಯಾರಾದ್ರೂ ಡಿಸೇಬಿಲಿಟಿ ಪರ್ಸನ್ ಇದ್ರೆ, ವಿಕಲಚೇತನ ಪರ್ಸನ್ ಇದ್ರೆ ಅವರಿಗೆ ಬರೀ
250 ಅಷ್ಟೇ ಅಪ್ಲಿಕೇಶನ್ ಫೀಸ್ ಆಗಿಲ್ಲ, ಪ್ರಕ್ರಿಯೆ ಫೀಸ್ ಅಷ್ಟೇ ಆಗಿರುತ್ತೆ. ಅಪ್ಲಿಕೇಶನ್ ಫೀಸ್ ಅವರಿಗೆ ತಗೊಳ್ಳಲ್ಲ. ಈ ಪಾವತಿಸಿದ ಶುಲ್ಕವನ್ನು ಹಿಂದಿರುಗಿಸಲಾಗುವುದಿಲ್ಲ. ಅಂದ್ರೆ ನೀವು ಇಲ್ಲಿ ಕೊಟ್ಟಿರೋ ಏನ್ ಅಮೌಂಟ್ ಇರುತ್ತಲ್ಲ, ನೀವು ಅಪ್ಲಿಕೇಶನ್ ಹಾಕಿವಾಗ ಅಮೌಂಟ್ ಏನ್ ಪೇ ಮಾಡಿರ್ತಿಲ್ಲ, ಅದು ನಿಮ್ಗೆ ರೀಫಂಡ್ ಆಗಲ್ಲ ಅಂತ ಹೇಳಿದ್ದಾರೆ. ಇಲ್ಲಿ ನಿಮ್ಗೆ ಒಂದು ಎಕ್ಸಾಮ್ ಇರುತ್ತೆ, ಕನ್ನಡ ಭಾಷಾ ಪರೀಕ್ಷೆ ಅಂತ. ಅಲ್ಲಿ ಅದು ಪತ್ರಿಕೆ 2 ಅಂತ ಇರುತ್ತೆ. ಇದನ್ನ ದಿನಾಂಕ ಇಲ್ಲಿ ತಿಳಿಸಲಾಗುವುದು ಅಂತ ಇದೆ. ಇನ್ನು ಯಾವಾಗ ಸ್ಟಾರ್ಟ್ ಆಗುತ್ತೆ ಇದು ಎಕ್ಸಾಮ್ ಅಂತ ಅದೇನು ಹೇಳಿಲ್ಲ. ಬರೀ ಎಕ್ಸಾಮ್ ಇರುತ್ತೆ ಅಂತ ಕೊಟ್ಟಿದ್ದಾರೆ. ಎಕ್ಸಾಮ್ ಅಲ್ಲಿ ಏನೇನ್ ಇರುತ್ತೆ ಅಂತ ಎಲ್ಲಾ ಡೀಟೇಲ್ಸ್, ಸಬ್ಜೆಕ್ಟ್ ಯಾವ್ದು, ಏನೇನ್ ಇರುತ್ತೆ ಎಲ್ಲ ಡೀಟೇಲ್ಸ್, ಮತ್ತೆ ನಿಮ್ಗೆ ಟೈಮ್ ಎಷ್ಟಿರುತ್ತೆ, ಕ್ವಶನ್ ಪೇಪರ್ ಎಷ್ಟು ಮಾರ್ಕ್ಸ್ ಇಂದ ಇರುತ್ತೆ, ಆನ್ಸರ್ ಎಷ್ಟು ಮಾರ್ಕ್ಸ್ ಇಂದ ಇರುತ್ತೆ, ಎಲ್ಲಾ ತರ ಡೀಟೇಲ್ಸ್ ಇಲ್ಲಿ ಕೊಟ್ಟಿರ್ತಾರೆ. ನೀವೆಲ್ಲ ನೋಡ್ಕೋಬಹುದು. ಮತ್ತೆ ಇಲ್ಲಿ ಎಲ್ಲಾ ಡೀಟೇಲ್ಸ್ ಇದೆ, ಎಲ್ಲ ನೋಡ್ಕೊಂಡು ಆದ್ಮೇಲೆ ನೀವು ಮತ್ತೆ ಸ್ಕ್ರಾಲ್ ಮಾಡ್ಕೊಂಡು ಕೆಳಗಡೆ ಏನಾದ್ರು ಇಂಪಾರ್ಟೆಂಟ್ ಡೀಟೇಲ್ಸ್ ಇದ್ರೆ ಎಲ್ಲ ನೋಡ್ಕೋಬಹುದು. ನೋಡ್ಕೊಂಡಾದ್ಮೇಲೆ ಇಲ್ಲಿ ಬ್ಯಾಕ್ ಹೋದಾದ್ಮೇಲೆ ಇಲ್ಲಿ ಮತ್ತೆ ಕೆ ವೆಬ್ಸೈಟ್ ಬಂದು ಇಲ್ಲಿ ನೀವು ಯಾವ್ದಕ್ ಅಪ್ಲೈ ಮಾಡ್ತೀರಾ, ನಾನ್ ಹೈದರಾಬಾದ್ ಕರ್ನಾಟಕ, ಇಲ್ಲ ಹೈದರಾಬಾದ್ ಕರ್ನಾಟಕ ಅಪ್ಲೈ ಮಾಡ್ಬೇಕಾ, ಇಲ್ಲ ಸಾಮಾನ್ಯ ಅಭ್ಯರ್ಥಿ ಆಗಿದ್ರೆ ಫಸ್ಟ್ ಒಂದು ಕ್ಲಿಕ್ ಮಾಡ್ಕೊಂಡ್ಬಿಟ್ಟು ಇಲ್ಲಿ ಅರ್ಜಿ ಸಲ್ಲಿಕೆ ಲಿಂಕ್ ಅಂತ ಇದೆ ಇಲ್ಲ, ಇದ್ರ ಮೇಲೆ ಕ್ಲಿಕ್ ಮಾಡ್ಬೇಕು. ಕ್ಲಿಕ್ ಮಾಡಿದಾದ್ಮೇಲೆ ಇಲ್ಲಿ ಅಪ್ಲಿಕೇಶನ್ ನಂಬರ್ ಅಂತ ಇದೆ. ಡೈರೆಕ್ಟ್ ಆಗಿ ಅಪ್ಲಿಕೇಶನ್ ನಂಬರ್, ಪಾಸ್ವರ್ಡ್, ಕ್ಯಾಪ್ಚಾ ಅಂತ ಕೇಳ್ತಾ ಇದೆ. ನೀವೇನಾದ್ರೂ ನ್ಯೂ ಯೂಸರ್ ಆಗಿರೋದ್ರೆ, ಅಂದ್ರೆ ನೀವು ಫಸ್ಟ್ ಟೈಮ್ ಇದನ್ನ ಅಪ್ಲಿಕೇಶನ್ ಆಗ್ತಾ ಇದ್ರೆ ಇದಕ್ಕೆ ನೀವು ಅಪ್ಲಿಕೇಶನ್ ನಂಬರ್ ನಿಮ್ಮ ಹತ್ರ ಇರಲ್ಲ, ಮತ್ತೆ ಪಾಸ್ವರ್ಡ್ ಕೂಡ ನಿಮ್ಮ ಹತ್ರ ಇರಲ್ಲ. ಅದಕ್ಕೋಸ್ಕರ ನೀವು ಹೊಸ ಬಳಕೆದಾರ ಅಂತ ಇದೆಲ್ಲ ಇದ್ರ ಮೇಲೆ ಕ್ಲಿಕ್ ಮಾಡ್ಬಿಟ್ಟು ಮತ್ತೆ ಸಿಗೋಣ ಮುಂದಿನ ವಿಡಿಯೋದಲ್ಲಿ. ಇದೇ ತರ ಡೀಟೇಲ್ಸ್ ನಮ್ಮ ಈ ಚಾನಲ್ ಸಿಗ್ತಾಗಿರುತ್ತೆ. ಅದಕ್ಕೋಸ್ಕರ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ವಿಡಿಯೋನ ಲೈಕ್ ಮಾಡಿ, ಆದಷ್ಟು ಶೇರ್ ಮಾಡಿ.